ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಜುಲೈ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜುಲೈ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸಂಕ್ರಮಣ ದಕ್ಷಿಣಾಯಣ ಪ್ರಾರಂಭ ಆಗುವಂತಹ ದಿನ ಆಗಿರುತ್ತೆ. ಅದೇ ರೀತಿಯಾಗಿ ಜುಲೈ 26ನೇ ತಾರೀಕು ಶುಕ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದ್ಭುತವಾದಂತಹ ಸಮಯ. ಜುಲೈ 28ನೇ ತಾರೀಕು ಕುಜ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜುಲೈ ತಿಂಗಳಲ್ಲಿ ಬದಲಾಗುವ ಗ್ರಹಗಳು. ಈ ಗ್ರಹಗಳಿಂದ ಜುಲೈ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಜುಲೈ 10ನೇ ತಾರೀಕು ಗುರು ಪೌರ್ಣಮೆ, ವ್ಯಾಸ ಜಯಂತಿ, ಚಾತುರ್ಮಾಸ ವ್ರತ ಪ್ರಾರಂಭ ಆಗುವಂಥದ್ದು. ಗುರುಗಳ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಎಲ್ಲ ಜ್ಯೋತಿಷಿಗಳು ಹೇಳುವಂಥದ್ದು ಗುರುಗಳ ಆರಾಧನೆ ಮಾಡಿ. ಗುರುಬಲ ಹೆಚ್ಚಿಸ್ಕೊಂಡ್ರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಯಾಕೆಂದರೆ ಗುರು ಯಾರಿಗೂ ಶತ್ರು ಅಲ್ಲ. ಗುರು ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಷ್ಟೇ. ಬಟ್ ಗುರು ಹೇಳಿದ್ದನ್ನು ಎಲ್ಲರೂ ಕೇಳ್ತಾರೆ. ಸೊ ನವಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಜುಪಿಟರ್. ಗುರುವಿನ ಅನುಗ್ರಹವಾದರೆ ಎಲ್ಲ ಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡ್ತಾರೆ ಅನ್ನುವ ಒಂದು ಉದ್ದೇಶದಿಂದ ಜಾತಕದಲ್ಲಿ ಗುರುವಿನ ಪ್ರಾಮುಖ್ಯತೆ ಅತ್ಯಂತ ಪ್ರಮುಖವಾಗಿರುತ್ತೆ. ಸೊ ಈ ಗುರು ಪೌರ್ಣಮಿಯ ದಿವಸ ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿ, ದತ್ತಾತ್ರೇಯರ ದರ್ಶನ ಮಾಡಿ, ಗುರುಚರಿತ್ರೆ ಅಥವಾ ಗುರುಗಳಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಈ ತಿಂಗಳ 28ರ ನಂತರ ಜನ್ಮ ಲಗ್ನಕ್ಕೆ ಕುಜ ಬರ್ತಾನೆ. ಅಲ್ಲಿಯ ತನಕ ಅಷ್ಟಮಾಧಿಪತಿಯಾಗಿ ಅವನು ವ್ಯಯಭಾವದಲ್ಲಿರ್ತಾನೆ. ಖಂಡಿತ ಶುಭ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲದೇ ಇದ್ದರೂ ಕೂಡ ಎಲ್ಲ ಗ್ರಹಗಳ ಚಲನೆ ಜುಲೈ ತಿಂಗಳಲ್ಲಿ ತುಂಬ ಅದ್ಭುತವಾಗಿದೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಎಲ್ಲ ಅನುಕೂಲಗಳನ್ನು ಕಾಣ್ತೀರಾ. ಅಡೆತಡೆಗಳು ತುಂಬ ಕಡಿಮೆ ಇರುತ್ತೆ. ಸೊ ವರ್ಷದಲ್ಲಿ ಎಲ್ಲ ಗ್ರಹಗಳು ತುಂಬ ಕ್ಲಾರಿಟಿಯಲ್ಲಿರುವಂಥದ್ದು ಅಥವಾ ಕ್ಲಿಯರ್ ಆಗಿರುವಂಥದ್ದು ಅಥವಾ ಉತ್ತಮ ಸ್ಥಾನಗಳಲ್ಲಿ ಸಿಗುವಂಥದ್ದು ಬಹಳ ಅಪರೂಪ. ಯಾವುದೋ ಇಡೀ ವರ್ಷದಲ್ಲಿ 1-2-3 ತಿಂಗಳು ಮಾತ್ರ ಎಲ್ಲ ಗ್ರಹಗಳು ಉತ್ತಮ ಸ್ಥಿತಿಯಲ್ಲಿರ್ತಾರೆ. ಕನ್ಯಾ ರಾಶಿಯವರಿಗೆ 6ರಲ್ಲಿ ರಾಹು ಇದ್ದಾನೆ, ಸಪ್ತಮದಲ್ಲಿ ಕೇಂದ್ರದಲ್ಲಿ ಶನಿ ಇದ್ದಾನೆ, ಭಾಗ್ಯದಲ್ಲಿ ಶುಕ್ರ ಇದ್ದಾನೆ, ಕರ್ಮದಲ್ಲಿ ಗುರು ಇದ್ದಾನೆ, ಏಕಾದಶ ಲಾಭದಲ್ಲಿ ಬುಧ ಇದ್ದಾನೆ. ಲಗ್ನಾಧಿಪತಿ ಬುಧ ಲಾಭಕ್ಕೆ ಬರ್ತಾನೆ. ಈ ತಿಂಗಳ 16ರ ನಂತರದಲ್ಲಿ ಸೂರ್ಯನೂ ಕೂಡ ಲಾಭ ಸ್ಥಾನಕ್ಕೆ ಬರ್ತಾನೆ. ಸೊ ಎಲ್ಲ ಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲ. ಸ್ವಲ್ಪ ರಾಹುವಿನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ತಾಳ್ಮೆ ಸಮಾಧಾನಗಳನ್ನು ತಂದುಕೊಂಡ್ರೆ ಇನ್ನೂ ಹೆಚ್ಚಿನ ಲಾಭಗಳನ್ನು ಖಂಡಿತವಾಗ್ಲೂ ಕಾಣ್ತೀರ. ವರ್ಷದಲ್ಲಿ ಈ 1-2-3 ತಿಂಗಳು ಕನ್ಯಾ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅದರಲ್ಲಿಯೂ ಕೂಡ ಶುಕ್ರ ಸ್ವಕ್ಷೇತ್ರದಲ್ಲಿದ್ದು ನಂತರ ಕರ್ಮಸ್ಥಾನಕ್ಕೆ ಗುರುವಿನ ಜೊತೆ ಬರ್ತಾನೆ. ಆನಂತರ ಏಕಾದಶ ಲಾಭ ಸ್ಥಾನಕ್ಕೆ ಬರ್ತಾನೆ. ಇನ್ನೊಂದು 2-3 ತಿಂಗಳ ಕಾಲ ಫೈನಾನ್ಷಿಯಲಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಒಂದು ಉತ್ತಮವಾದಂತಹ ಒಂದು ಗ್ರಹಗಳ ಚಲನೆ ಇದಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲ ಕಾಣ್ತೀರಾ. ಕುಟುಂಬದಲ್ಲಿ ಸೌಖ್ಯ, ಧನಾಗಮನಗಳು ಖಂಡಿತ ಶುಭ ಆಗುತ್ತೆ. ಈ ತಿಂಗಳ 28ರ ನಂತರದಲ್ಲಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಜಾಸ್ತಿ ಇರುವಂಥದ್ದು ಇರುತ್ತೆ. ಬ್ಯಾಕ್ ಪೇಯ್ನ್ ಅಥವಾ ರಕ್ತದೋಷಗಳು ಅಂತ ಹೇಳುವಂಥದ್ದು, ಜನ್ಮ ಲಗ್ನಕ್ಕೆ ಕುಜ ಬರುವಂಥದ್ದು ಸ್ವಲ್ಪ ಸಾಮ್ಯತೆಗಳಿದೆ. ಅದು ಈ ತಿಂಗಳ ಅಂತ್ಯಭಾಗದಲ್ಲಿ. ಅಲ್ಲಿಯ ತನಕ ಎಲ್ಲ ಗ್ರಹಗಳ ಚಲನೆ ತುಂಬ ಚೆನ್ನಾಗಿದೆ. ಪ್ರಯತ್ನಗಳನ್ನು ಈ ಸಮಯದಲ್ಲಿ ಮಾಡಿದರೆ ಅದೆಲ್ಲ ತುಂಬ ಲಾಂಗ್ ಟರ್ಮ್ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಯಾವುದೇ ಒಂದು ಮಾಸದಲ್ಲಿ ತತ್ಕಾಲದ ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿದ್ದಾಗ ಸಂಪೂರ್ಣ ಆ ಮಾಸದಲ್ಲೇ ಎಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಂತಿಲ್ಲ. ಅಲ್ಲಿ ಮಾಡಿದಂತಹ ಪ್ರಯತ್ನಗಳು ಇನ್ನೆಲ್ಲೋ ರಿಸಲ್ಟ್ ಕೊಡೋದಕ್ಕೆ ಕಾಯ್ತಾ ಇರುತ್ತೆ. ಬಟ್ ಮುಂದಿನ ದಿನಗಳಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಕನ್ಯಾ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, ಆ ಸ್ಥಾನಾಧಿಪತಿ ಕುಜ ವ್ಯಯಭಾವದಲ್ಲಿದ್ದು ಕೇತುಗ್ರಸ್ತನಾಗ್ತಾನೆ. ಜುಲೈ 28ರ ತನಕ ಅಣ್ಣ ತಮ್ಮಂದಿರು ಯಾರಾದರೂ ಇದ್ದರೆ ಆರೋಗ್ಯದ ಸಮಸ್ಯೆಗಳನ್ನು ಸ್ವಲ್ಪ ನೋಡ್ತಾರೆ. ಅದು
ಜೀರ್ಣಕ್ರಿಯೆ, ಡೈಜೆಷನ್, ಹೊಟ್ಟೆಗೆ ಸಂಬಂಧಪಡುವಂಥದ್ದು ಅಥವಾ ಸಣ್ಣ ಪುಟ್ಟ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಬರೋದಕ್ಕೆ ಕಾರಣ ಇರುತ್ತೆ. ಅದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರ ಅಥವಾ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿ. ಯೂಟ್ಯೂಬಲ್ಲಿ ಸಿಗುತ್ತೆ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಕುಜ ವ್ಯಯಭಾವದಲ್ಲಿರುವಂಥದ್ದು ಖಂಡಿತ ಶುಭ. ಯಾಕೆಂದರೆ ತೃತೀಯ ಮತ್ತು ಅಷ್ಟಮಾಧಿಪತಿ ಎರಡೂ ನೆಗೆಟಿವ್ ಹೌಸ್ ಲಾರ್ಡ್ ಆಗಿ ಕುಜ ಇನ್ನೊಂದು ನೆಗೆಟಿವ್ ಹೌಸಿಗೆ ಬರ್ತಾನೆ, ಅದು ಖಂಡಿತ ಶುಭ ಆಗುತ್ತೆ. ಕಾರಕತ್ವ ಭ್ರಾತೃಕಾರಕನಾಗಿರೋದ್ರಿಂದ ಸ್ವಲ್ಪ ಒಡಹುಟ್ಟಿಗೆ ತೊಂದರೆ ಮಾಡುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ, ಆ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಪ್ರಾಪರ್ಟಿ ತುಂಬ ಅನುಕೂಲ ಆಗುತ್ತೆ. ವಾಹನದಿಂದ ತುಂಬ ಲಾಭಗಳನ್ನು ಕಾಣ್ತೀರಾ, ಅಂದರೆ ಪರಿವರ್ತನೆಗಳನ್ನು ಮಾಡುವಂಥದ್ದಿದ್ದರೆ ಖಂಡಿತ ಮಾಡಿಕೊಳ್ಬೋದು. ಮಾತೃವಿನ ಆರೋಗ್ಯದಲ್ಲಿಯೂ ಸಹ ಕನ್ಯಾ ರಾಶಿಯವರು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಶುಭ ಆಗುತ್ತೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನಾಧಿಪತಿ ಶನಿ ಸಪ್ತಮ ಕೇಂದ್ರದಲ್ಲಿದ್ದು ಜನ್ಮರಾಶಿಯನ್ನು ನೋಡ್ತಾನೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಶುಭ ಆಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಅಭಿವೃದ್ಧಿಯನ್ನು ಕಾಣ್ತಾರೆ. ಉನ್ನತ ವ್ಯಾಸಂಗ, ವಿದ್ಯಾಭ್ಯಾಸ ಇದೆಲ್ಲ ಮಕ್ಕಳಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. 6ನೇ ಮನೆ ಶತ್ರು, ಋಣ, ರೋಗಸ್ಥಾನ. ಷಷ್ಠದಲ್ಲಿ ರಾಹು, ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಕೋದಂಡ ರಾಮ ಯೋಗ ಅಥವಾ ಕೋದಂಡ ರಾಹು ಯೋಗ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಸಂಪೂರ್ಣ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಸಹಾಯಗಳು ಉಂಟಾಗುತ್ತೆ. ಬ್ಯಾಂಕ್ ಲೋನ್ಗಳನ್ನು ನಿರೀಕ್ಷೆ ಮಾಡಿದರೆ ಅಥವಾ ಯಾವುದಾದ್ರೂ ಸಾಲಗಳನ್ನು ರಿಕವರಿ ತೀರಿಸುವಂಥದ್ದಿದ್ದರೆ ಖಂಡಿತ ಇವೆಲ್ಲ ಸಕ್ಸಸ್ಸನ್ನು ಕಾಣ್ತೀರಾ. ಯಾವುದೇ ಅಡೆತಡೆಗಳು ಕನ್ಯಾ ರಾಶಿಯವರಿಗೆ ಬರೋದಿಲ್ಲ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಗುರು ದಶಮ ಕೇಂದ್ರದಲ್ಲಿದ್ದಾನೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ವಿಳಂಬ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಗುರು ಆರಾಧನೆ, ಗುರು ಶಾಂತಿ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ. ಯಾಕೆಂದರೆ ಶನಿಯನ್ನು ಮಂದಚಾರ ಅಂತ ಹೇಳ್ತೇವೆ. ಅವನು ಯಾವಾಗ ವೈವಾಹಿಕ ಜೀವನದ ಸ್ಥಾನಕ್ಕೆ ಬರ್ತಾನೆ, ಆ ಸ್ಥಾನದ ಅಥವಾ ಆ ಭಾವದ ಕೆಲಸಗಳು ಸ್ವಲ್ಪ ವಿಳಂಬ ಆಗುತ್ತೆ. ಎಷ್ಟೇ ಶನಿ ಯೋಗಕಾರಕನಾಗಿದ್ದರೂ ಕೂಡ ಏನಾದರೂ ವಿದ್ಯಾಭ್ಯಾಸದ ಕಾರಣಗಳಿಂದ ಹೈಯರ್ ಎಜುಕೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿವಾಹದ ಯೋಗಗಳನ್ನು ಮುಂದೂಡುವಂಥದ್ದು ಅಥವಾ ಮಂಗಳ ಕಾರ್ಯಗಳನ್ನು ಮುಂದೂಡುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಬಟ್ ಕನ್ಯಾ ರಾಶಿಯವರಿಗೆ ಗುರುಬಲ ಈ ವರ್ಷದ ಅಂತ್ಯಭಾಗದಲ್ಲಿ ಪ್ರಾರಂಭ ಆಗುತ್ತೆ. ತದನಂತರದಲ್ಲಿ ವಿವಾಹ ಇಂಥದ್ದಕ್ಕೆ ಖಂಡಿತ ಶುಭ ಆಗುತ್ತೆ. ಸೊ ವಿವಾಹದ ಅಂಚಿನಲ್ಲಿರುವಂಥವರು ಒಂದು 3-4 ತಿಂಗಳು ವೆಯ್ಟ್ ಮಾಡಿದರೆ ಉತ್ತಮವಾದ ಸಮಯ ಬರುತ್ತೆ. ಯಾವುದೇ ಸಮಸ್ಯೆಗಳಿಲ್ಲ. ದಂಪತಿಗಳು ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಅಷ್ಟಮವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ. ಅಷ್ಟಮಾಧಿಪತಿ ಕುಜ ವ್ಯಯಭಾವದಲ್ಲಿದ್ದಾನೆ. ಸ್ವಲ್ಪ ರಕ್ತದೋಷಗಳು ಉಂಟಾಗುತ್ತೆ. ಉಷ್ಣ ಪ್ರಕೋಪಗಳು ಶಾರೀರಿಕವಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಿಟ್ಟರೆ ಉಳಿದಂತೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. 9ನೇ ಮನೆ ಭಾಗ್ಯಸ್ಥಾನ. ಭಾಗ್ಯದಲ್ಲಿ ಶುಕ್ರ ಅದ್ಭುತವಾದ ಫಲಗಳನ್ನು ಕೊಡ್ತಾನೆ. ಭಾಗ್ಯೋದಯವಾಗುತ್ತೆ. ಪಿತ್ರಾರ್ಜಿತ ಆಸ್ತಿ, ಪ್ರಾಪರ್ಟಿ ಇದೆಲ್ಲ ತುಂಬ ಅನುಕೂಲಕ್ಕೆ ಬರುತ್ತೆ. ತಂದೆಯ ಒಂದು ಆಶೀರ್ವಾದ ಅದ್ಭುತವಾಗಿ ಸಿಗುವಂತಹ ಸಮಯ. ಪಿತೃಕಾರಕ ಸೂರ್ಯನು ಕೂಡ ದಶಮ ಕೇಂದ್ರದಲ್ಲಿ ಗುರುವಿನ ಯುತಿಯಲ್ಲಿರ್ತಾನೆ. ರಾಮನ ಒಂದು ಅನುಗ್ರಹ ತುಂಬ ಅದ್ಭುತವಾಗಿರುತ್ತೆ. ಭಾಗ್ಯೋದಯಗಳನ್ನು ಕೊಡುತ್ತೆ ಕನ್ಯಾ ರಾಶಿಯವರಿಗೆ. ಜುಲೈ 26ರ ತನಕ ಕನ್ಯಾ ರಾಶಿಯವರು ಏನೆಲ್ಲ ಪ್ರಯತ್ನ ಮಾಡ್ತೀರಾ ಇದು ಬಹಳ ಶುಭ. ವರ್ಷದಲ್ಲಿ 1 ತಿಂಗಳಲ್ಲಿ ಮಾತ್ರ ಬರುವಂಥದ್ದು. ಈ ಸಮಯದ ಪ್ರಯತ್ನಗಳು ಅಥವಾ ಇನ್ವೆಸ್ಟ್ಮೆಂಟ್ಗಳು ಖಂಡಿತ ಲಾಂಗ್ ಟರ್ಮಲ್ಲಿ ಬಹಳ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಕರ್ಮ ಉದ್ಯೋಗದಲ್ಲಿ ಗುರು, ಶುಕ್ರನು ಕೂಡ ಅಲ್ಲೇ ಬಂದು ಸೇರ್ತಾನೆ. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರ್ತಾರೆ ಈ ತಿಂಗಳ 26ರ ನಂತರದಲ್ಲಿ. ಚತುರ್ಥ ಸಪ್ತಮಾಧಿಪತಿಯಾದ ಗುರು, ಭಾಗ್ಯಾಧಿಪತಿ ಶುಕ್ರ ದಶಮ ಕೇಂದ್ರದಲ್ಲಿ ಸೇರ್ತಾರೆ. ಅದ್ಭುತ ಸಮಯ. ಕೇಂದ್ರ ಕೋಣಾಧಿಪತಿಗಳು ಕೇಂದ್ರದಲ್ಲಿ ಸೇರಿದರೆ ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಯಾವುದಾದ್ರೂ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅಥವಾ ಉದ್ಯೋಗ ನಿಮ್ಮನ್ನು ಹುಡ್ಕೊಂಡು ಬಂದರೆ ಆ ಟೈಮಲ್ಲಿ ಖಂಡಿತ ರಿಜೆಕ್ಟ್ ಮಾಡಬೇಡಿ. ಅಭಿವೃದ್ಧಿಗಳನ್ನು ಕಾಣ್ತೀರಾ. ಉದ್ಯೋಗದಲ್ಲಿ ತುಂಬ ಉತ್ತಮವಾದ ಸಕ್ಸಸ್ಸನ್ನು ಕಾಣ್ತೀರಾ. ಯಾವುದೇ ಹಣಕಾಸಿನ ಹೂಡಿಕೆಗಳನ್ನು ಮಾಡುವಂಥದ್ದಿದ್ದರೆ
ಈ 1.5-2 ತಿಂಗಳಲ್ಲಿ ಕನ್ಯಾ ರಾಶಿಯವರು ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೂ ಕೂಡ ಅದ್ಭುತವಾದ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಬಹಳ ಅಪರೂಪದ ಸಮಯ ಇದು. ಏಕಾದಶ ಲಾಭಸ್ಥಾನ, ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ ಬುಧ ಲಾಭದಲ್ಲಿದ್ದಾನೆ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಕರ್ಮ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್, ಸರ್ಕಾರಿ ಉದ್ಯೋಗ ಅಥವಾ ಸರ್ಕಾರದಲ್ಲಿ ಯಾವುದೇ ಕಾಂಟ್ರಾಕ್ಟ್ಗಳು ಅಥವಾ ಕೋರ್ಟ್ ವ್ಯವಹಾರ, ವ್ಯಾಜ್ಯ, ಪ್ರಾಪರ್ಟಿ ಇಶ್ಯೂ ಎವ್ರಿಥಿಂಗ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅದ್ಭುತ ಸಮಯ ಇದು. ಕನ್ಯಾ ರಾಶಿಯವರು ಬಹಳ ಶುಭ ಫಲಗಳನ್ನು ಕಾಣಬಹುದು. ಇನ್ನೊಂದು 1.5-2 ಮಾಸಗಳು ತುಂಬ ಅದ್ಭುತವಾಗಿರುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ವ್ಯಯಭಾವವನ್ನು ಮೋಕ್ಷಸ್ಥಾನ ಅಂತ ಹೇಳ್ತೇವೆ. ಕುಜ ಮತ್ತು ಕೇತು ವ್ಯಯದಲ್ಲಿರ್ತಾರೆ. ಈ ತಿಂಗಳ ಅಂತ್ಯಭಾಗದ ತನಕ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಅದರಲ್ಲೂ ಒಡಹುಟ್ಟುಗಳು, ಅಣ್ಣ ತಮ್ಮಂದರಿಗೆ ಅದು ನೇರವಾಗಿ ಸಂಬಂಧಪಟ್ಟಿರುತ್ತೆ. ಲಕ್ಷ್ಮೀ ನರಸಿಂಹ, ಗುರುಗಳ ಆರಾಧನೆ, ಆಂಜನೇಯನ ದರ್ಶನ ಖಂಡಿತ ಶುಭ ಆಗುತ್ತೆ. ಜುಲೈ ತಿಂಗಳಲ್ಲಿ ಎಲ್ಲ ನವಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.